ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವಾನ್ ವಿಷ್ಣುವಿಗೆ ಭೃಗುವಿನ ಶಾಪ, ಶುಕ್ರಮಾತ ಅಥವಾ ಭೃಗುಪತ್ನಿಯ ಪುನರ್ಜೀವನ, ಇಂದ್ರಕನ್ಯೆ ಜಯಂತಿಯಿಂದ ತಪೋನಿರತ ಶುಕ್ರಾಚಾರ್ಯರ ಸೇವೆ, ಬೃಹಸ್ಪತಿಯು ಶುಕ್ರಾಚಾರ್ಯರಾಗಿ ದೈತ್ಯರನ್ನು ಮೋಸಗೊಳಿಸಿದುದು, ದೈತ್ಯರಿಂದ ಶುಕ್ರಾಚಾರ್ಯರ ತಿರಸ್ಕಾರ, ಶುಕ್ರಾಚಾರ್ಯರಿಂದ ದೈತ್ಯರಿಗೆ ಶಾಪ, ದೈತ್ಯರು ಪುನಃ ಶುಕ್ರಾಚಾರ್ಯರಿಗೆ ಶರಣು ಹೋಗುವುದು ಹಾಗೂ ಶುಕ್ರಾಚಾರ್ಯರು ಪ್ರಸನ್ನರಾಗುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ದಾರುಣ ಹತ್ಯೆಯನ್ನು ನೋಡಿ ಮಹಾನುಭಾವ ಭೃಗುವು ಕ್ರೋಧಗೊಂಡು ಉರಿದೆದ್ದನು. ಶುಕ್ರಾಚಾರ್ಯರ ತಾಯಿಯು ಆ ಎಲ್ಲ ದಾನವರಿಗೂ ರಕ್ಷಣೆಯನ್ನು ನೀಡಿ ಹಾಗೂ ಅವರ ಮೇಲೆ ದಾಳಿ ಮಾಡಲು ಬಂದ ದೇವತೆಗಳನ್ನು ನಿದ್ರಾವಶರಾಗಿಸಿ ಸ್ವತಃ ಇಂದ್ರ ಮತ್ತು ವಿಷ್ಣುವನ್ನೇ ನುಂಗಿಬಿಡಲು ಮುಂದಾಗಿದ್ದಳು. ಆ ಕಾರಣದಿಂದಾಗಿ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಆ ಶುಕ್ರಾಚಾರ್ಯರ ಮಾತೆ ಅಥವಾ ಭೃಗುವಿನ ಪತ್ನಿಯನ್ನು ಸಂಹರಿಸಲಾಗಿತ್ತು. ಈ ದಾರುಣ ಹತ್ಯೆಯನ್ನು ನೋಡಿ ಮಹಾನುಭಾವ ಭೃಗು ಕ್ರೋಧಗೊಂಡು ಉರಿದೆದ್ದರು. ಅವರ ಶರೀರವಿಡೀ ನಡುಗತೊಡಗಿತು. ಅವರಿಗೆ ಅತೀವ ದುಃಖವಾಯಿತು. ಅವರು ಹೋಗಿ ವಿಷ್ಣುವಿನಲ್ಲಿ ಹೇಳಿದರು, ವಿಷ್ಣುವೇ, ನಿನಗೆ ಸರ್ವೋತ್ತಮ ಬುದ್ಧಿಯು ಸುಲಭವಾಗಿದೆ. ಪಾಪವೆಂದು ತಿಳಿದಿದ್ದರೂ ನೀನು ಮಾಡಬಾರದ ಕಾರ್ಯವನ್ನು ಮಾಡಿಬಿಟ್ಟೆ. ಈ ಬ್ರಾಹ್ಮಣಿಯ ವಧೆಯನ್ನು ಕಲ್ಪಿಸುವುದು ಅನುಚಿತವಾಗಿದೆ. ನೀನು ಸತ್ವಗುಣಿಯಾಗಿರುವೆ. ಬ್ರಹ್ಮನಲ್ಲಿ ರಜೋಗುಣವಿದೆ ಮತ್ತು ಶಂಕರನಲ್ಲಿ ತಮೋಗುಣವಿರುವುದು ಪ್ರಸಿದ್ಧವಾಗಿದೆ. ಹೀಗಿದ್ದರೂ ಇಂದು ನೀನು ಏಕೆ ತಾಮಸಿಯಾದೆ? ವಿಷ್ಣುವೇ, ನಿರಪರಾಧಿ ಸ್ತ್ರೀಯು ಅವಧ್ಯಳಾಗಿದ್ದಾಳೆ. ನೀನು ಇವಳ ಹತ್ಯೆಗೆ ಏಕೆ ಪ್ರವೃತ್ತನಾದೆ? ನಿನಗೆ ಈಗ ಶಾಪ ಕೊಡದೆ ಬೇರೆ ಏನು ಮಾಡಬಹುದು? ನೀನು ಇಂದ್ರನ ಒಳಿತಿಗಾಗಿ ನನ್ನನ್ನು ಪತ್ನಿಯಿಂದ ವಂಚಿತಗೊಳಿಸಿದೆ. ಆದ್ದರಿಂದ ವಿಷ್ಣುವೇ, ನನ್ನ ಶಾಪದ ಪ್ರಭಾವದಿಂದ ಮರ್ತ್ಯ ಲೋಕದಲ್ಲಿ ನೀನು ಅನೇಕ ಅವತಾರವೆತ್ತಬೇಕಾಗುವುದು ಮತ್ತು ಲೀಲೆಯಿಂದ ಗರ್ಭವಾಸವನ್ನು ಅನುಭವಿಸುವಂತಾಗಲಿ. ವ್ಯಾಸರು ಹೇಳುತ್ತಾರೆ, ಈಗ ಆ ಶಾಪಕ್ಕನುಸಾರವಾಗಿಯೇ ಧರೆಯಲ್ಲಿ ಭಗವಂತನು ಅವತರಿಸಿರುವನು. ಧರ್ಮದ ಹ್ರಾಸವಾದಾಗ ಜಗತ್ತಿನ ಕಲ್ಯಾಣಕ್ಕಾಗಿ ಭಗವಂತನ ಅವತಾರಗಳು ಪದೇ ಪದೇ ಆಗುತ್ತಾ ಇರುತ್ತವೆ. ಅವನು ಮಾನವ ರೂಪದಲ್ಲಿ ಪ್ರಕಟನಾಗುತ್ತಾನೆ. ಜನಮೇಜಯ ರಾಜನು ಕೇಳುತ್ತಾನೆ, ಅಮಿತ ತೇಜಸ್ವಿ ಚಕ್ರದಿಂದ ಮಹಾತ್ಮ ಭೃಗುವಿನ ಪತ್ನಿಯು ಸತ್ತು ಹೋದಾಗ ಮತ್ತೆ ಅವರ ಗೃಹಸ್ಥ ಜೀವನ ಹೇಗೆ ನಡೆಯಿತು? ವ್ಯಾಸರು ಹೇಳುತ್ತಾರೆ, ಮುನಿವರ ಭೃಗುವು ಬಹಳ ಕಾರ್ಯಕುಶಲರಾಗಿದ್ದರು. ಕ್ರೋಧವಶದಿಂದ ಭಗವಾನ್ ವಿಷ್ಣುವಿಗೆ ಶಾಪ ಕೊಟ್ಟ ಬಳಿಕ ಅವರು ಕೂಡಲೇ ಪತ್ನಿಯ ತಲೆಯನ್ನೆತ್ತಿಕೊಂಡು ಅದನ್ನು ಮುಂಡಕ್ಕೆ ಜೋಡಿಸಿ, ದೇವಿ, ನಿನ್ನನ್ನು ವಿಷ್ಣುವು ಕೊಂದಿರುವನು, ಆದರೆ ಈಗ ನಾನು ನಿನ್ನನ್ನು ಜೀವಂತಗೊಳಿಸುವೆನು. ನಾನು ಸಮಸ್ತ ಧರ್ಮಗಳನ್ನು ತಿಳಿದಿದ್ದರೆ, ನನ್ನಿಂದ ಅದರ ಸರಿಯಾಗಿ ಆಚರಣೆ ನಡೆದಿದ್ದರೆ ಆ ಸತ್ಯದ ಪ್ರಭಾವದಿಂದ ಈ ದೇವಿಯು ಪುನಃ ಜೀವಂತವಾಗಲಿ ಎಂದು ನುಡಿದರು. ನಾನು ಸತ್ಯವನ್ನೇ ಹೇಳುತ್ತಿರುವೆ. ದೇವತೆಗಳೆಲ್ಲ ನನ್ನ ತಪಸ್ಸಿನ ಮಹಾಬಲವನ್ನು ನೋಡಲಿ. ಮೊದಲಿಗೆ ಶೀತಲ ಜಲದಿಂದ ಆ ಶವವನ್ನು ಪ್ರೋಕ್ಷಿಸಿದರು. ಮತ್ತೆ ನಾನು ಸದಾಚಾರಿ, ಸತ್ಯಭಾಷಿ, ವೇದಾಭ್ಯಾಸಿ ಮತ್ತು ತಪಸ್ವಿಯಾಗಿದ್ದರೆ ತಪೋಬಲದಿಂದ ಈಕೆಯು ಜೀವಂತವಾಗಲಿ ಎಂದು ಹೇಳಿದರು. ವ್ಯಾಸರು ಹೇಳುತ್ತಾರೆ, ಜಲವನ್ನು ಪ್ರೋಕ್ಷಿಸುತ್ತಲೇ ಭೃಗುಪತ್ನಿಯ ಮೃತ ಶರೀರದಲ್ಲಿ ಪ್ರಾಣಗಳು ಮರಳಿದವು. ಅತ್ಯಂತ ಪ್ರಸನ್ನಳಾಗಿ ಆಕೆಯು ಎದ್ದು ಕುಳಿತಳು. ಅವಳ ಮುಖಮಂಡಲವು ಪವಿತ್ರ ಮುಗುಳ್ನಗೆಯಿಂದ ತುಂಬಿ ಹೋಯಿತು. ಅಲ್ಲಿಯ ಜನರು ಅವಳು ಮಲಗಿ ಎದ್ದವಳಂತೆ ನೋಡಿದರು. ಮುನಿವರ್ಯ ಭೃಗು ಮತ್ತು ಅವರ ಪತ್ನಿಗೆ ಜನರು ಧನ್ಯವಾದಗಳನ್ನು ಸಲ್ಲಿಸಿದರು. ಎಲ್ಲೆಡೆ ಅವರ ಪ್ರಶಂಸೆ ಹಬ್ಬಿತು. ಈ ಪ್ರಕಾರ ಭೃಗುಮುನಿಯ ಉದ್ಯೋಗದಿಂದ ಅವರ ಸುಂದರ ಪತ್ನಿಯ ಮೃತ ಶರೀರದಲ್ಲಿ ಪುನಃ ಪ್ರಾಣಗಳು ಸಂಚರಿಸಿದವು. ಇದನ್ನು ನೋಡಿದ ಇಂದ್ರಾದಿ ದೇವತೆಗಳೆಲ್ಲರಿಗೂ ಪರಮಾಶ್ಚರ್ಯವಾಯಿತು. ಆಗ ಇಂದ್ರನು ದೇವತೆಗಳಲ್ಲಿ ಹೇಳಿದನು, ಭೃಗುಮುನಿಯ ಪರಿಶ್ರಮದಿಂದ ಅವನ ಸಾಧ್ವಿ ಪತ್ನಿ ಜೀವಂತಳಾದಳು. ಅತ್ತ ಮಂತ್ರಜ್ಞಾನಿ ಶುಕ್ರಾಚಾರ್ಯರು ಕಠಿಣ ತಪಸ್ಸು ಮಾಡುತ್ತಿದ್ದಾರೆ. ತಪಸ್ಸಿನಲ್ಲಿ ಸಫಲರಾಗಿ ಅವರು ಏನು ಮಾಡುವರೋ ತಿಳಿಯದು. ವ್ಯಾಸರು ಹೇಳುತ್ತಾರೆ, ರಾಜನೇ,
ಶುಕ್ರಾಚಾರ್ಯರು ಮಂತ್ರಪ್ರಾಪ್ತಿಗಾಗಿ ಅತ್ಯಂತ ಕಠಿಣ ತಪಸ್ಸನ್ನು ಮಾಡುತ್ತಿದ್ದಾರೆ. ಇದನ್ನು ಕೇಳಿ ಇಂದ್ರನು ವ್ಯಾಕುಲನಾದನು. ಅವನಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಆಗ ಮನಸ್ಸಿನಲ್ಲೇ ವಿಚಾರ ಮಾಡಿ ಅವನು ತನ್ನ ಸುಂದರಿ ಕನ್ಯೆಯಾದ ಜಯಂತಿಯ ಬಳಿಗೆ ಮುಗುಳ್ನಗುತ್ತಾ ಇಂತೆಂದನು. ಮಗಳೇ, ಶುಕ್ರಾಚಾರ್ಯರು ದೊಡ್ಡ ತಪಸ್ವಿ ಪುರುಷರಾಗಿದ್ದಾರೆ. ನಾನು ನಿನ್ನನ್ನು ಅವರಿಗೆ ಕೊಟ್ಟು ಬಿಟ್ಟಿರುವೆನು. ನೀನು ಅವರ ಬಳಿಗೆ ಹೋಗು. ಸುಕುಮಾರಿಯೇ, ನನ್ನ ಶ್ರೇಯಕ್ಕಾಗಿ ನೀನು ಅವರ ಸೇವೆಯನ್ನು ಚೆನ್ನಾಗಿ ಮಾಡಿ ಅವರನ್ನು ವಶಪಡಿಸಿಕೊ. ಅವರ ಮನಸ್ಸಿಗೆ ಹೆಚ್ಚು ಅನುಕೂಲವಾಗಿರುವುದೆಲ್ಲವನ್ನು ಉಪಯೋಗಿಸಿ ಮುನಿಯನ್ನು ಸಂತುಷ್ಟಪಡಿಸುವುದು ಪರಮಾವಶ್ಯಕವಾಗಿದೆ. ಮಗಳೇ, ನೀನು ಶೀಘ್ರವಾಗಿ ಮುನಿಯ ಉತ್ತಮ ಆಶ್ರಮಕ್ಕೆ ಹೋಗಿ ನನ್ನ ಭಯವನ್ನು ದೂರಗೊಳಿಸು. ವಿಶಾಲ ನೇತ್ರವುಳ್ಳ ಜಯಂತಿಯ ರೂಪವು ಬಹಳ ಚಿತ್ತಾಕರ್ಷಕವಾಗಿತ್ತು. ತಂದೆಯ ಅಪ್ಪಣೆಯನ್ನು ಪಡೆದು ಆಕೆಯು ಮುನಿಯ ಆಶ್ರಮಕ್ಕೆ ಹೋದಳು. ನೋಡುತ್ತಾಳೆ, ಮುನಿಯು ಧೂಮ್ರಪಾನ ಮಾಡುತ್ತಿದ್ದರು. ಅವರ ಸರ್ವಾಂಗವನ್ನು ನೋಡುತ್ತಲೇ ತಂದೆಯ ಮಾತು ನೆನಪಾಯಿತು. ಆಗ ಆಕೆಯು ಒಂದು ಬಾಳೆಯ ಎಲೆಯನ್ನು ಕೈಗೆತ್ತಿಕೊಂಡು ಮುನಿಗೆ ಗಾಳಿ ಬೀಸತೊಡಗಿದಳು. ಅತ್ಯಂತ ಭಕ್ತಿಯಿಂದ ಕುಡಿಯಲು ತಣ್ಣೀರನ್ನು ತಂದು ಮುಂದೆ ಇಟ್ಟಳು. ಆ ಜಲವು ಸುಗಂಧಿತ ಪದಾರ್ಥಗಳಿಂದ ಸುವಾಸಿತವಾಗಿಸಿತ್ತು. ಮಧ್ಯಾಹ್ನ ಕಾಲದಲ್ಲಿ ಅವಳು ವಸ್ತ್ರವನ್ನೇ ಕೊಡೆಯಂತೆ ಮಾಡಿ ಮುನಿಯ ಮೇಲೆ ನೆರಳಿನ ವ್ಯವಸ್ಥೆ ಮಾಡುತ್ತಿದ್ದಳು. ಆ ಸುಂದರಿಯು ಪೂರ್ಣ ರೂಪದಿಂದ ಪಾತಿವೃತ್ಯ ಧರ್ಮವನ್ನು ಪಾಲಿಸಲು ಪ್ರಾರಂಭಿಸಿದಳು. ಮುನಿಯ ನಿತ್ಯ ಕರ್ಮಗಳು ಸರಿಯಾಗಿ ನೆರವೇರುವಂತೆ ಪ್ರಾದೇಶ ಮಾತ್ರ ದರ್ಭೆಗಳನ್ನು ಮತ್ತು ಹೂವುಗಳನ್ನು ಮುಂದೆ ಇಡುವುದು ಆಕೆಯ ನಿತ್ಯ ನಿಯಮವಾಗಿತ್ತು. ಮಲಗಲು ತಳಿರುಗಳನ್ನು ಹಾಸಿ ಸುಖಮಯ ಶಯ್ಯೆಯನ್ನು ಸಿದ್ಧಪಡಿಸುತ್ತಿದ್ದಳು. ಮುನಿಯು ಮಲಗಿದಾಗ ಅವಳು ನಿಧಾನವಾಗಿ ಗಾಳಿ ಬೀಸುತ್ತಿದ್ದಳು. ಹೀಗೆ ಮುನಿಗಳ ಮೇಲೆ ತನ್ನ ಶ್ರದ್ಧೆಯನ್ನು ಪ್ರಕಟಗೊಳಿಸತೊಡಗಿದಳು. ಆದರೆ ಜಯಂತಿಯು ಎಂದು ಕಾಮವಾಸನೆ ಉತ್ಪನ್ನವಾಗುವಂತಹ ಯಾವುದೇ ಹಾವಭಾವಗಳನ್ನು ತೋರುತ್ತಿರಲಿಲ್ಲ. ಸುಂದರಿ ಜಯಂತಿಯ ವಾಣಿಯು ಬಹಳ ಮಧುರವಾಗಿತ್ತು. ಮುನಿಯನ್ನು ಪ್ರಸನ್ನಗೊಳಿಸುವುದು ಅವಳ ಕರ್ತವ್ಯವಾಗಿತ್ತು. ಆದ್ದರಿಂದ ಅನುಕೂಲ ವಾಣಿಯ ಮೂಲಕ ಆಕೆಯು ಮಹಾತ್ಮ ಶುಕ್ರಾಚಾರ್ಯರನ್ನು ಸ್ತುತಿಸತೊಡಗಿದಳು. ಮುನಿಯು ಮಲಗಿದ್ದಾಗ ಆಚಮನಕ್ಕಾಗಿ ನೀರನ್ನು ತಂದಿರಿಸುತ್ತಿದ್ದಳು. ಹೀಗೆ ಜಯಂತಿಯ ವ್ಯವಹಾರವೆಲ್ಲ ನಿರಂತರ ಮುನಿಗೆ ಅನುಕೂಲವಾಗುತ್ತಿತ್ತು. ಶುಕ್ರಾಚಾರ್ಯರು ಇಂದ್ರಿಯ ವಿಜಯಿ ಮಹಾತ್ಮರಾಗಿದ್ದರು. ಅವರ ಮನೋವೃತ್ತಿಯನ್ನು ತಿಳಿಯಲಿಕ್ಕಾಗಿ ಬುದ್ಧಿವಂತ ಇಂದ್ರನು ಅವರ ಬಳಿಗೆ ಸೇವಕರನ್ನು ಕಳಿಸಿಕೊಟ್ಟಿದ್ದನು. ಈ ಪ್ರಕಾರ ಜಯಂತಿಯು ಬಹಳ ವರ್ಷಗಳವರೆಗೆ ಶುಕ್ರಾಚಾರ್ಯರ ಸೇವೆ ಮಾಡುತ್ತಾ ಇದ್ದಳು. ಆ ಸಾಧ್ವಿಯ ಮನಸ್ಸಿನಲ್ಲಿ ವಿಕಾರವು ಪೂರ್ಣವಾಗಿ ಅಭಾವವಾಗಿತ್ತು. ಕ್ರೋಧವನ್ನು ಅವಳು ಗೆದ್ದಿದ್ದಳು. ಬ್ರಹ್ಮಚರ್ಯದ ಎಲ್ಲ ನಿಯಮಗಳನ್ನು ಚೆನ್ನಾಗಿ ಪಾಲಿಸುತ್ತಿದ್ದಳು. ಪೂರಾ 1,000 ವರ್ಷಗಳು ತಪಸ್ಸು ಮಾಡಿದ ಮೇಲೆ ಮುನಿಯ ಮೇಲೆ ಭಗವಾನ್ ಶಂಕರನು ಪ್ರಸನ್ನನಾದನು. ಅವನು ಮನಸ್ಸನ್ನು ಮುಗ್ಧಗೊಳಿಸುತ್ತಾ ವರವನ್ನು ಕೇಳಲು ಮುನಿಯನ್ನು ಒತ್ತಾಯಿಸಿದನು. ಭಗವಾನ್ ಶಂಕರನು ಹೇಳಿದನು, ಭೃಗುನಂದನನೇ, ಜಗತ್ತಿನಲ್ಲಿ ಏನೆಲ್ಲ ಇದೆಯೋ, ಯಾರನ್ನು ನೋಡುವೆಯೋ, ಯಾರದೇ ವಾಣಿಯ ವಿಷಯವಾಗಿದ್ದರೂ ಅಂತಹ ಎಲ್ಲ ಪದಾರ್ಥಗಳಿಂದ ನೀನು ಸಂಪನ್ನನಾಗು. ಬ್ರಾಹ್ಮಣನೇ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಬ್ರಾಹ್ಮಣರಲ್ಲಿ ಮತ್ತು ಪ್ರಜೆಯಲ್ಲಿ ನಿನ್ನ ಪ್ರಧಾನತೆ ಸ್ಥಿರವಾಗಿರುವುದು. ಸಮಸ್ತ ಪ್ರಾಣಿಗಳು ನಿನ್ನನ್ನು ಕೊಲ್ಲಲು ಅಸಮರ್ಥರಾಗುವರು. ವ್ಯಾಸರು ಹೇಳುತ್ತಾರೆ, ಹೀಗೆ ವರವನ್ನು ಕೊಟ್ಟು ಭಗವಾನ್ ಶಂಕರನು ಅಲ್ಲೇ ಅಂತರ್ಧಾನನಾದನು. ಅನಂತರ ಶುಕ್ರಾಚಾರ್ಯರು ಜಯಂತಿಯನ್ನು ನೋಡಿ ಸದ್ಭಾವದಿಂದ ಆಕೆಯಲ್ಲಿ ಕೇಳಿದರು, ಸುಂದರಿ, ನೀನು ಯಾರು? ಯಾರ ಮಗಳಾಗಿರುವೆ? ನಿನ್ನ ಅಭಿಲಾಷೆ ಏನು? ಯಾವುದಕ್ಕಾಗಿ ನೀನು ಇಲ್ಲಿಗೆ ಬರಲು ಕಷ್ಟಪಟ್ಟಿರುವೆ? ನಿನ್ನ ಕಾರ್ಯವೇನು? ನೀನು ಏನನ್ನು ಬಯಸುತ್ತಿರುವೆ? ಸುಲೋಚನೆಯೇ, ನನಗೆ ಹೇಳು. ನಿನ್ನ ಅತಿ ಕಷ್ಟವಾದ ಕೆಲಸವಾದರೂ ಈಗ ನಾನು ನಡೆಸಿಕೊಡಲು ಸಿದ್ಧನಾಗಿರುವೆನು. ಸುವ್ರತೆ, ಇಂದು ನಾನು ನಿನ್ನ ಸೇವೆಯಿಂದ ಅತ್ಯಂತ ಪ್ರಸನ್ನನಾಗಿರುವೆನು. ಬೇಕಾದ ವರವನ್ನು ಕೇಳು. ಮುನಿಯು ಹೀಗೆ ಹೇಳಿದಾಗ ಜಯಂತಿಯ ಮುಖ ಪ್ರಸನ್ನತೆಯಿಂದ ಅರಳಿತು. ಅವಳು ಹೇಳಿದಳು, ಪೂಜ್ಯರೇ, ತಾವು ತಪಸ್ಸಿನ ಪ್ರಭಾವದಿಂದ ನನ್ನ ಮನೋರಥವನ್ನು ತಿಳಿಯಬಲ್ಲಿರಿ. ಶುಕ್ರಾಚಾರ್ಯರು ಹೇಳಿದರು, ನನಗೆ ತಿಳಿದು ಬಿಟ್ಟಿದೆ. ಆದರೂ ನೀನು ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಲೇಬೇಕು. ನಾನು ನಿನ್ನ ಸೇವೆಯಿಂದ ಬಹಳ ಪ್ರಸನ್ನನಾಗಿರುವೆನು. ಎಲ್ಲ ವಿಧದಿಂದ ನಿನ್ನ ಕಲ್ಯಾಣ ಮಾಡುವುದು
ನನ್ನ ಪರಮ ಕರ್ತವ್ಯವಾಗಿದೆ. ಆಗ ಜಯಂತಿಯು ಹೇಳಿದಳು, ಬ್ರಹ್ಮನ್, ನಾನು ಇಂದ್ರನ ಪುತ್ರಿಯಾಗಿರುವೆನು. ನನ್ನ ಹೆಸರು ಜಯಂತಿ ಎಂದು. ನಾನು ಜಯಂತನ ತಂಗಿಯಾಗಿರುವೆನು. ಮುನಿಯೇ, ತಂದೆಯವರು ನನ್ನನ್ನು ನಿಮಗೆ ಅರ್ಪಿಸಿಬಿಟ್ಟಿರುವರು. ಸ್ವಾಮಿ, ತಾವು ನನ್ನ ಮನೋರಥವನ್ನು ಪೂರ್ಣಗೊಳಿಸಿರಿ. ಶುಕ್ರಾಚಾರ್ಯರು ಹೇಳಿದರು, ಸುಂದರಿ, ನೀನು ಸಮಸ್ತ ಪ್ರಾಣಿಗಳಿಗೆ ಅದೃಶ್ಯವಾಗಿದ್ದು ನಿನ್ನ ಇಚ್ಛಾನುಸಾರವಾಗಿ 10 ವರ್ಷಗಳವರೆಗೆ ನನ್ನೊಂದಿಗೆ ಆನಂದವನ್ನು ಅನುಭವಿಸು. ವ್ಯಾಸರು ಹೇಳುತ್ತಾರೆ, ಹೀಗೆ ಹೇಳಿ ಶುಕ್ರಾಚಾರ್ಯರು ಜಯಂತಿಯ ಕೈ ಹಿಡಿದುಕೊಂಡು ಮನೆಗೆ ತೆರಳಿದರು. ಜಯಂತಿಯೊಂದಿಗೆ ಇರುವ ವ್ಯವಸ್ಥೆ ಮಾಡಿಕೊಂಡರು. 10 ವರ್ಷಗಳವರೆಗೆ ಅವರು ಮನೆಯಿಂದ ಹೊರಗೆ ಬಂದಿಲ್ಲ. ತನ್ನನ್ನು ಯಾವ ಪ್ರಾಣಿಯೂ ನೋಡದಂತೆ ಅವರು ಮಾಯೆಯಿಂದ ತನ್ನನ್ನು ಮುಚ್ಚಿಕೊಂಡಿದ್ದರು. ಗುರುಗಳು ಮಂತ್ರಪ್ರಾಪ್ತಿಯಲ್ಲಿ ಸಫಲರಾಗಿ ಮರಳಿದ್ದಾರೆ ಎಂದು ದೈತ್ಯರಿಗೆ ತಿಳಿಯಿತು. ಆದ್ದರಿಂದ ಸಂತೋಷಗೊಂಡು ಅವರು ಶುಕ್ರಾಚಾರ್ಯರನ್ನು ಕಾಣಲು ಅವರ ಮನೆಗೆ ಹೋದರು. ಆದರೆ ಅವರು ಗುರುಗಳನ್ನು ನೋಡದೆ ಹೋದರು, ಏಕೆಂದರೆ ಆಗ ಮುನಿಯು ಜಯಂತಿಯೊಂದಿಗಿದ್ದರು. ಆದ್ದರಿಂದ ದೈತ್ಯರೆಲ್ಲರ ಮುಖದಲ್ಲಿ ಮ್ಲಾನತೆ ಆವರಿಸಿತು. ಅವರೆಲ್ಲರ ಪ್ರಯತ್ನವು ನಿಷ್ಫಲವಾಯಿತು. ಅವರ ಮನಸ್ಸಿನಲ್ಲಿ ಚಿಂತೆಯ ಕರಿಮೋಡಗಳು ಆವರಿಸಿದವು. ಅತ್ಯಂತ ಕಾತರರಾಗಿ ಅವರು ಪದೇ ಪದೇ ಅತ್ತ ಇತ್ತ ಇಣುಕುತ್ತಿದ್ದರು. ಮಾಯೆಯ ಆವರಣದಲ್ಲಿ ಅಡಗಿಕೊಂಡಿದ್ದ ಮುನಿಯನ್ನು ನೋಡಲಾರದೆ ಬಂದ ಹಾಗೆಯೇ ಹೊರಟು ಹೋದರು. ಆಗ ಆ ಪ್ರಧಾನ ದೈತ್ಯರ ಚಿತ್ತವು ಚಿಂತೆಯಿಂದ ತುಂಬಿತ್ತು. ಅವರು ಭಯದಿಂದ ಅತ್ಯಂತ ಗಾಬರಿಗೊಂಡಿದ್ದರು. ಇತ್ತ ಇಂದ್ರನು ಗುರುಗಳಾದ ಬೃಹಸ್ಪತ್ಯಾಚಾರ್ಯರಲ್ಲಿ ಹೇಳುತ್ತಾನೆ, ಬ್ರಹ್ಮನ್, ಇನ್ನು ಮುಂದೆ ಏನು ಮಾಡುವ ಅವಶ್ಯಕತೆ ಇದೆ? ತಾವು ಈಗಲೇ ದಾನವರ ಬಳಿಗೆ ಹೋಗಿ ಅವರನ್ನು ಮಾಯೆಯ ಪ್ರಭಾವದಿಂದ ಮೋಸಗೊಳಿಸಿರಿ. ಮಾನವಂತರೇ, ನೀವು ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ ನಮ್ಮ ಕಾರ್ಯ ಸಾಧನೆಯಲ್ಲಿ ತತ್ಪರರಾಗಿರಿ. ಇಂದ್ರನ ಮಾತುಗಳನ್ನು ಕೇಳಿ ಶುಕ್ರಾಚಾರ್ಯರು ಗುಪ್ತರಾಗಿರುವರು ಎಂದು ತಿಳಿದಾಗ ದೇವಗುರು ಬೃಹಸ್ಪತಿಗಳು ಸ್ವತಃ ಶುಕ್ರಾಚಾರ್ಯರ ವೇಷವನ್ನು ಧರಿಸಿ ದೈತ್ಯರ ಬಳಿಗೆ ಹೋದರು. ಅಲ್ಲಿಗೆ ಹೋಗಿ ಬಹಳ ಶ್ರದ್ಧೆಯನ್ನು ತೋರುತ್ತಾ ಅವರು ದಾನವರನ್ನು ಕರೆದರು. ಅಸುರರೆಲ್ಲರೂ ಮುಂದೆ ಬಂದು ನೋಡಿದರೆ ಗುರುಗಳಾದ ಶುಕ್ರಾಚಾರ್ಯರು ಬಂದಿರುವರು. ಆಗ ಅವರು ಪ್ರಣಾಮ ಮಾಡಿ ಎದುರಿಗೆ ನಿಂತುಕೊಂಡರು. ಬೃಹಸ್ಪತಿಗಳನ್ನೇ ಶುಕ್ರಾಚಾರ್ಯರೆಂದು ತಿಳಿದು ಅವರು ಆನಂದಮಗ್ನರಾದರು. ಇದು ಗುರು ರೂಪದಲ್ಲಿ ಪ್ರಕಟರಾದುದು, ಈ ರೀತಿಯಾಗಿ ಶುಕ್ರಾಚಾರ್ಯರ ರೂಪದಲ್ಲಿ ಪ್ರಕಟರಾದುದು ಬೃಹಸ್ಪತಿಗಳ ಮಾಯೆ ಎಂದು ಅವರಿಗೆ ಅರಿವಾಗಲಿಲ್ಲ. ಬೃಹಸ್ಪತಿಗಳು ದಾನವರಲ್ಲಿ, ನನ್ನ ಯಜಮಾನರಿಗೆ ಸ್ವಾಗತವಿದೆ ಎಂದು ಹೇಳಿದರು. ನಾನು ನಿಮ್ಮ ಕಲ್ಯಾಣವನ್ನು ಮಾಡಲೆಂದೇ ಬಂದಿರುವೆನು. ನಾನು ಕಲಿತಿರುವ ಎಲ್ಲ ವಿದ್ಯೆಗಳನ್ನು ಒಳ್ಳೆಯ ಮನಸ್ಸಿನಿಂದ ನಿಮಗೆ ಕಲಿಸುವೆನು. ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡ ಏಕಮಾತ್ರ ಉದ್ದೇಶವು ನಿಮ್ಮಗಳ ಕಲ್ಯಾಣವೇ ಆಗಿತ್ತು. ಈ ಮಾತುಗಳನ್ನು ಕೇಳಿ ಆ ಶ್ರೇಷ್ಠ ದಾನವರು ಹರ್ಷೋಲ್ಲಾಸಗೊಂಡರು. ಗುರುಗಳು ಕಾರ್ಯದಲ್ಲಿ ಸಫಲರಾಗಿರುವರೆಂದು ತಿಳಿದು ಅವರ ಮುಖದಲ್ಲಿ ಸಂತೋಷದ ಕಿರಣಗಳು ಆವರಿಸಿದವು. ಹೆಚ್ಚು ಯೋಚಿಸುವ ಅವರ ಶಕ್ತಿಯು ಕುಂಠಿತವಾಗಿತ್ತು. ಬಹಳ ಆನಂದದಿಂದ ಗುರುಗಳ ಚರಣಗಳಲ್ಲಿ ತಲೆಯನ್ನು ಚಾಚಿದರು. ಅವರ ಮನಸ್ಸಿನಲ್ಲಿ ಕಿಂಚಿತ್ತಾದರೂ ಭಯ ಮತ್ತು ಕ್ಲೇಶಗಳು ಇರಲಿಲ್ಲ. ದೇವತೆಗಳಿಂದ ಆಗುವ ಭಯವನ್ನು ಪರಿತ್ಯಾಗ ಮಾಡಿ ಅವರು ಶಾಂತ ಚಿತ್ತದಿಂದ ಸಮಯವನ್ನು ಕಳೆಯುತ್ತಿದ್ದರು. ಜನಮೇಜಯನು ಕೇಳಿದನು, ತಾತ, ಬೃಹಸ್ಪತಿಗಳು ಶುಕ್ರಾಚಾರ್ಯರ ವೇಷವನ್ನು ಧರಿಸಿ ಏನು ಮಾಡಿದರು ಮತ್ತು ಶುಕ್ರಾಚಾರ್ಯರು ಪುನಃ ಯಾವಾಗ ಬಂದರು? ಇದನ್ನು ನನಗೆ ತಿಳಿಸಿರಿ. ವ್ಯಾಸರು ಹೇಳುತ್ತಾರೆ, ರಾಜನೇ, ಮಹಾತ್ಮ ಬೃಹಸ್ಪತಿಗಳು ಮಾಯಾ ಶುಕ್ರಾಚಾರ್ಯರಾದರು. ಆಗ ಸ್ವತಃ ಅವ್ಯಕ್ತರಾಗಿದ್ದು ಅವರು ಮಾಡಿದ ಕಾರ್ಯವನ್ನು ತಿಳಿಸುವೆನು ಕೇಳು. ಮೊಟ್ಟ ಮೊದಲಿಗೆ ದೈತ್ಯರಿಗೆ ಇವರು ನಮ್ಮ ಗುರುಗಳಾದ ಶುಕ್ರಾಚಾರ್ಯರೇ ಆಗಿದ್ದಾರೆಂಬ ನಿಶ್ಚಿತ ಧೋರಣೆ ಉಂಟಾಗುವಂತೆ ಅವರು ಪ್ರಯತ್ನಿಸಿದರು. ಈಗ ದೈತ್ಯರಲ್ಲಿ ಹಾಗೂ ಬೃಹಸ್ಪತಿಯವರಲ್ಲಿ ಏಕತೆ ಉಂಟಾಯಿತು. ಅನಂತರ ಬೃಹಸ್ಪತಿಗಳನ್ನು ಶುಕ್ರಾಚಾರ್ಯರೆಂದು ತಿಳಿದು ಅವರಿಂದ ಕಲಿಯಲು ಅವರಿಗೆ ಶರಣಾದರು. ದೈತ್ಯರೆಲ್ಲರೂ ಸ್ವಾರ್ಥಾಂಧರಾಗಿದ್ದರು. ಲೋಭದಿಂದ ಯಾರ ಬುದ್ಧಿ ತಾನೇ ಕುಂಠಿತವಾಗದಿರುತ್ತದೆ. ಇತ್ತ ಮೊದಲೇ ನಿಶ್ಚಿತವಾಗಿದ್ದ ಜಯಂತಿಯೊಂದಿಗೆ ಕ್ರೀಡಿಸುವ 10 ವರ್ಷದ ಸಮಯವು ಪೂರ್ಣವಾಯಿತು. ಆಗ ಶುಕ್ರಾಚಾರ್ಯರು ಶಿಷ್ಯರ ಕುರಿತು
ಅವರೆಲ್ಲರೂ ನಾನು ಬರುವ ದಾರಿಯನ್ನೇ ನೋಡುತ್ತಾ ನಿಂತಿರುವರೋ ಏನು ಎಂದು ವಿಚಾರ ಮಾಡತೊಡಗಿದರು. ಅವರ ಹೃದಯ ಆತುರವಾಗಿತು. ಆದ್ದರಿಂದ ನಾನು ಹೋಗಿ ಅವರನ್ನು ಭೆಟ್ಟಿಯಾಗುವುದು ಪರಮಾವಶ್ಯಕವಾಗಿದೆ. ಅವರು ನನ್ನ ಅನನ್ಯ ಭಕ್ತರಾಗಿದ್ದಾರೆ. ಅವರ ಎದುರಿಗೆ ದೇವತೆಗಳ ಭಯವೂ ಇಲ್ಲದಂತೆ ನಾನು ಪ್ರಯತ್ನಿಸುವೆ. ಆಗ ಅವರು ಜಯಂತಿಯ ಬಳಿ ಹೇಳಿದರು, ಸುಲೋಚನೆ, ಈಗ ನನ್ನ ದೈತ್ಯ ಪುತ್ರರು ದೇವತೆಗಳ ಬಳಿಯಲ್ಲಿ ಕಾಲವನ್ನು ಕಳೆಯುತ್ತಿರುವರು. ನಿನ್ನ ಜೊತೆಗೆ ಇರಲು ನಿಶ್ಚಿತವಾದ 10 ವರ್ಷಗಳು ಕಳೆದವು. ಆದ್ದರಿಂದ ದೇವಿಯೇ, ಈಗ ನಾನು ಆ ಪುತ್ರರನ್ನು ಕಾಣಲು ಹೋಗುತ್ತಿದ್ದೇನೆ. ಸುಂದರಿಯೇ, ಮತ್ತೆ ಬೇಗನೆ ನಿನ್ನ ಬಳಿಗೆ ಬರಲು ಪ್ರಯತ್ನಿಸುವೆನು. ಜಯಂತಿಯು ಧಾರ್ಮಿಕ ವಿಷಯದ ಪೂರ್ಣ ವಿದುಷಿಯಾಗಿದ್ದಳು. ಅವಳು ಶುಕ್ರಾಚಾರ್ಯರಲ್ಲಿ, ಧರ್ಮಜ್ಞರೇ, ಹಾಗೆಯೇ ಆಗಲಿ. ನೀವು ನಿಮ್ಮಿಚ್ಛೆಯಿಂದ ಅಲ್ಲಿಗೆ ಹೋಗಬಲ್ಲಿರಿ. ನಿಮ್ಮ ಧಾರ್ಮಿಕ ಕೃತ್ಯದಲ್ಲಿ ತಡೆಯನ್ನೊಡ್ಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದಳು. ಜಯಂತಿಯ ಮಾತನ್ನು ಕೇಳಿ ಶುಕ್ರಾಚಾರ್ಯರು ತತ್ಕ್ಷಣ ಅಲ್ಲಿಂದ ಹೊರಟರು. ಬಂದು ನೋಡುತ್ತಾರೆ, ದಾನವರ ಬಳಿ ಬೃಹಸ್ಪತಿಗಳು ವಿರಾಜಿಸುತ್ತಿದ್ದಾರೆ. ಅವರು ಮಾಯೆಯಿಂದ ತನ್ನ ಸುಂದರ ವೇಷವನ್ನು ತೊಟ್ಟಿದ್ದರು. ಅವರು ಯಜ್ಞ ನಿಂದಾಪರ ವಿವಿಧ ವಚನಗಳನ್ನಾಡುತ್ತಿದ್ದರು. ಇದರಿಂದ ಶುಕ್ರಾಚಾರ್ಯರಿಗೆ ಮಹದಾಶ್ಚರ್ಯವಾಯಿತು. ಅವರು ಮನಸ್ಸಿನಲ್ಲೇ ಯೋಚಿಸಿದರು, ನನ್ನ ಕುರಿತು ಬೃಹಸ್ಪತಿಗಳು ಅವಶ್ಯವಾಗಿ ವೈಮನಸ್ಯವನ್ನು ಇರಿಸಿರುವರು. ಅವರು ನನ್ನ ಶಿಷ್ಯರನ್ನು ಮೋಸಗೊಳಿಸಿರುವರು. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಲೋಭವು ಪಾಪಕ್ಕೆ ಮೂಲವಾಗಿದೆ. ಅದಕ್ಕೆ ಧಿಕ್ಕಾರವಿರಲಿ. ಇದರಿಂದ ಬೃಹಸ್ಪತಿಗಳಿಗೂ ಸುಳ್ಳು ಹೇಳಬೇಕಾಗಿ ಬಂತು. ಇದು ಅಂತಹ ಪಾಪವಾಗಿದೆ. ಅವರ ವಾಣಿಯು ಪ್ರಮಾಣವೆಂದು ತಿಳಿಯಲಾಗುತ್ತದೆ. ಹಾಗೂ ಅವರು ಸಮಸ್ತ ದೇವತೆಗಳಿಗೆ ಗುರು ಮತ್ತು ಧರ್ಮಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ. ಅಂತಹವರೂ ಕೂಡ ಪಾಖಂಡದ ಪೋಷಕರಾದರಲ್ಲ. ಇದು ಲೋಭದ ವಿಶೇಷತೆಯೇ ಆಗಿದೆ. ಲೋಭದಿಂದ ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ತುಂಬಿ ಹೋಗುತ್ತವೆ. ಹಾಗಿರುವಾಗ ಅವನು ಏನು ತಾನೇ ಮಾಡಲಾರನು. ಅದರಿಂದಲೇ ಅವರು ಬ್ರಾಹ್ಮಣ ಶ್ರೇಷ್ಠನಾಗಿದ್ದರು ಎಲ್ಲ ಧೂರ್ತ ವಿದ್ಯೆಗಳಿಂದ ಸಂಪನ್ನರಾಗಿ ನನ್ನ ಶಿಷ್ಯರನ್ನು ಮೋಸಗೊಳಿಸುತ್ತಿದ್ದಾರೆ. ಮತ್ತು ಈ ನನ್ನ ಶಿಷ್ಯರು ಮೂರ್ಖರಾಗಿದ್ದಾರೆ. ವ್ಯಾಸರು ಹೇಳುತ್ತಾರೆ, ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ಶುಕ್ರಾಚಾರ್ಯರು ಮುಗುಳ್ನಗುತ್ತಾ ದೈತ್ಯರಲ್ಲಿ ಹೇಳಿದರು, ದೈತ್ಯರಿರ, ನನ್ನ ವೇಷವನ್ನು ಧರಿಸಿದ ಈ ಬೃಹಸ್ಪತಿಯ ಮಾತಿನಲ್ಲಿ ಏಕೆ ಮೋಸ ಹೋಗುವಿರಿ? ಶುಕ್ರಾಚಾರ್ಯ ನಾನು ಆಗಿದ್ದೇನೆ. ಇವರಾದರೂ ಬೃಹಸ್ಪತಿಗಳಾಗಿದ್ದಾರೆ. ಇವರು ದೇವತೆಗಳ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ಪ್ರಯತ್ನಿಸುವರು. ನನ್ನ ಶಿಷ್ಯರಿಂದ ನಿಮ್ಮೆಲ್ಲರ ಮೇಲೆ ಇವರ ಧೂರ್ತತೆಯ ಕೆಲಸ ನಡೆಯುತ್ತಿದೆ. ಆರ್ಯರೇ, ನೀವು ಇವರ ಮಾತಿನಲ್ಲಿ ಶ್ರದ್ಧೆಯನ್ನು ಇರಿಸಬೇಡಿರಿ. ಇವರಿಂದ ಆಗಲಿ ನೀವು ನನ್ನ ಅನುಯಾಯಿಗಳಾಗಿರಿ. ಶುಕ್ರಾಚಾರ್ಯರ ಈ ಮಾತನ್ನು ಕೇಳಿ ದೈತ್ಯರು ಅವರ ಕಡೆಗೆ ಮತ್ತು ಬೃಹಸ್ಪತಿಗಳ ಕಡೆಗೆ ದೃಷ್ಟಿ ಹರಿಸಿದರು. ಇಬ್ಬರು ಒಂದೇ ರೀತಿಯಾಗಿ ಕಂಡು ಬರುತ್ತಿದ್ದರು. ಈಗ ದೈತ್ಯರಿಗೆ ಆಶ್ಚರ್ಯದ ಎಲ್ಲೆಯೇ ಉಳಿಯಲಿಲ್ಲ. ಮತ್ತೆ ಇವರೇ ಶುಕ್ರಾಚಾರ್ಯರಾಗಿದ್ದಾರೆ ಎಂದೇ ನಿಶ್ಚಯಿಸಿಕೊಂಡರು. ಆದರೆ ಇನ್ನು ಅವರ ಮನಸ್ಸು ಆಶ್ಚರ್ಯದಿಂದ ಹೊರಬಂದಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಆ ದೈತ್ಯರನ್ನು ನೋಡಿ ಶುಕ್ರಾಚಾರ್ಯರ ವೇಷದಲ್ಲಿದ್ದ ಬೃಹಸ್ಪತಿಗಳು ಹೀಗೆ ಹೇಳಿದರು, ಇವರು ಬೃಹಸ್ಪತಿಗಳಾಗಿ ನಿಮಗೆ ಮೋಸ ಮಾಡುತ್ತಿದ್ದಾರೆ. ಮೋಸ ಮಾಡಲೆಂದೇ ಇವರು ನನ್ನ ಆಕೃತಿಯನ್ನು ಪಡೆದಿರುವರು. ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿಯೇ ನಿಮ್ಮನ್ನು ಮೋಸಗೊಳಿಸುವ ನಿಮಿತ್ತದಿಂದ ಇವರು ಇಲ್ಲಿಗೆ ಬಂದಿರುವರು. ದೈತ್ಯರಿರ, ನೀವು ಇವನ ಮಾತಿನಲ್ಲಿ ವಿಶ್ವಾಸವಿಡಬೇಡಿರಿ. ನಾನು ಭಗವಾನ್ ಶಂಕರನಿಂದ ಮಂತ್ರವಿದ್ಯೆಯನ್ನು ಅಧ್ಯಯನ ಮಾಡಿರುವೆನು. ಅದನ್ನು ನಿಮಗೆ ಕಲಿಸುತ್ತಿದ್ದೇನೆ. ನಾನು ದೇವತೆಗಳನ್ನು ಖಂಡಿತವಾಗಿ ಸೋಲಿಸಿಬಿಡುವೆನು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಶುಕ್ರಾಚಾರ್ಯರ ವೇಷದಲ್ಲಿದ್ದ ಬೃಹಸ್ಪತಿಗಳ ಮಾತನ್ನು ಕೇಳಿ ಆ ದೈತ್ಯರ ಮನಸ್ಸಿನಲ್ಲಿ ಪೂರ್ಣ ವಿಶ್ವಾಸ ಉಂಟಾಯಿತು. ಇವರೇ ಗುರುಗಳಾದ ಶುಕ್ರಾಚಾರ್ಯರಾಗಿದ್ದಾರೆ ಎಂದು ಅವರು ನಿಶ್ಚಯಿಸಿಕೊಂಡರು. ನಿಜವಾದ ಶುಕ್ರಾಚಾರ್ಯರಾಗಿದ್ದವರು ದಾನವರನ್ನು ಬಹಳ ಸಮಜಾಯಿಸಿ ತಿಳಿಸಿ ಹೇಳಿದರು. ಆದರೆ ವಿಪರೀತ ಕಾಲ ಪ್ರಭಾವದಿಂದ ಬೃಹಸ್ಪತಿಗಳ ಮಾಯೆಯು ಅವರನ್ನು ಏನನ್ನೂ ತಿಳಿಯದಷ್ಟು ವಿವಶರಾಗಿಸಿ ಬಿಟ್ಟಿದ್ದಿತು. ಹೀಗೆ ನಿಶ್ಚಯವಾದಾಗ ಅವರು ನಿಜವಾದ ಶುಕ್ರಾಚಾರ್ಯರಲ್ಲಿ ಹೇಳತೊಡಗಿದರು, ಇವರೇ ನಮ್ಮ ಗುರುಗಳಾಗಿದ್ದಾರೆ.
ಇವರಿಂದ ನಾವು ಸದ್ಬುದ್ಧಿಯನ್ನು ಪಡೆದಿರುವೆವು. ಇವರು ಬಹಳ ಧರ್ಮಾತ್ಮರು, ಹಿತೈಷಿಗಳು ಆಗಿರುವರು. ಈ ಶುಕ್ರಾಚಾರ್ಯರು ನಮಗೆ 10 ವರ್ಷದಿಂದ ನಿರಂತರ ವಿದ್ಯೆ ಕಲಿಸುತ್ತಿದ್ದಾರೆ. ನೀವು ಹೋಗಿರಿ, ಬಹಳ ಧೂರ್ತರಂತೆ ಕಂಡು ಬರುವಿರಿ. ನಾವು ನಿಮ್ಮ ಶಿಷ್ಯರಲ್ಲ. ದೈತ್ಯರು ಮಹಾಮೂರ್ಖರಾಗಿದ್ದರು. ಅವರು ನಿಜವಾದ ಶುಕ್ರಾಚಾರ್ಯರಲ್ಲಿ ಹೀಗೆ ಹೇಳಿದ ಬಳಿಕ ಅವರನ್ನು ಗದರಿಸಿ ತಿರಸ್ಕರಿಸಿದರು. ಜೊತೆಗೆ ಬೃಹಸ್ಪತಿಗಳ ಪ್ರಭಾವದಿಂದ ಪ್ರಭಾವಿತರಾದ ದೈತ್ಯರನ್ನು ನೋಡಿ ಶುಕ್ರಾಚಾರ್ಯರ ಮನಸ್ಸಿನಲ್ಲಿ ಬೃಹಸ್ಪತಿಗಳು ಇವರಿಗೆ ಚೆನ್ನಾಗಿ ತಿಳಿಸಿ ಗಟ್ಟಿಯಾಗಿಸಿರುವರು ಮತ್ತು ಅವರ ವಂಚನೆಗೆ ವಿವಶರಾಗಿದ್ದಾರೆ ಎಂದು ನಿಶ್ಚಯಿಸಿದರು. ಅದರಿಂದ ಅತ್ಯಂತ ಕುಪಿತರಾಗಿ ಅವರು ದೈತ್ಯರಿಗೆ ಶಾಪವನ್ನು ಕೊಡುತ್ತಾ, ನಿಮಗೆ ಸಮಜಾಯಿಸಿದರೂ ನನ್ನ ಮಾತನ್ನು ತಿರಸ್ಕರಿಸುತ್ತಿರುವಿರಿ. ಇದರ ಫಲವಾಗಿ ನಿಮಗೆ ಮಹಾ ಸಂಕಟವು ಎದುರಾಗುವುದು. ನಿಮ್ಮ ಸೋಲು ಅವಶ್ಯವಾಗಿ ಆಗುವುದು. ನೀವು ಮಾಡಿದ ನನ್ನ ಅಪಮಾನದ ಫಲ ಕೆಲವೇ ಸಮಯದಲ್ಲಿ ನಿಮಗೆ ದೊರೆಯುವುದು. ಆಗ ಇವರ ಸಂಪೂರ್ಣ ಕಪಟದಿಂದ ನೀವು ಪರಿಚಿತರಾಗುವಿರಿ ಎಂದು ನುಡಿದರು. ವ್ಯಾಸರು ಹೇಳುತ್ತಾರೆ, ಹೀಗೆ ಹೇಳಿ ಅತ್ಯಂತ ಕುಪಿತರಾದ ಶುಕ್ರಾಚಾರ್ಯರು ಅಲ್ಲಿಂದ ಹೊರಟು ಹೋದರು. ಆಗ ಬೃಹಸ್ಪತಿಗಳ ಹೃದಯ ಹರ್ಷೋಲ್ಲಾಸದಿಂದ ತುಂಬಿ ಹೋಯಿತು. ಸ್ವಲ್ಪ ಸಮಯದವರೆಗೆ ಎಚ್ಚರಿಕೆಯಿಂದ ಅವರು ಅಲ್ಲೇ ಉಳಿದರು. ಅನಂತರ ಶುಕ್ರಾಚಾರ್ಯರು ದೈತ್ಯರಿಗೆ ಶಾಪವನ್ನು ಕೊಟ್ಟಿರುವರು ಎಂದು ತಿಳಿದು ಅವರು ಶೀಘ್ರವಾಗಿ ಹೊರಟು ಹೋದರು. ಹೋಗುವಾಗ ಬೃಹಸ್ಪತಿಗಳು ತಮ್ಮ ನಿಜ ರೂಪವನ್ನು ಧರಿಸಿದ್ದರು. ಸ್ವರ್ಗಕ್ಕೆ ಹೋಗಿ ಬೃಹಸ್ಪತಿಯು ಇಂದ್ರನ ಬಳಿ ಹೇಳಿದರು, ನನ್ನಿಂದ ನಿನ್ನ ಕಾರ್ಯವು ನಿಶ್ಚಯವಾಗಿ ಕೈಗೂಡಿತು. ಏಕೆಂದರೆ ಶುಕ್ರಾಚಾರ್ಯರು ದೈತ್ಯರಿಗೆ ಶಾಪ ಕೊಟ್ಟಿರುವರು ಹಾಗೂ ನನ್ನಿಂದಲೂ ಅವರು ತ್ಯಜಿಸಲ್ಪಟ್ಟಿರುವರು. ಹೀಗೆ ನಾನು ಅವರನ್ನು ನಿರಾಧಾರರಾಗಿಸಿ ಬಿಟ್ಟಿರುವೆನು. ಮಹಾನುಭಾವರೇ, ಈಗ ಪ್ರಧಾನ ದೇವತೆಗಳೆಲ್ಲರೂ ಯುದ್ಧದ ಸಿದ್ಧತೆ ಮಾಡಿಕೊಳ್ಳಲಿ. ಆ ದೈತ್ಯರಾದರೂ ನನ್ನ ಪ್ರಯತ್ನವಾಗಿ ಶಾಪದಿಂದ ಬೆಂದು ಹೋಗಿರುವರು. ಆ ಸಮಯದಲ್ಲಿ ಬೃಹಸ್ಪತಿಗಳ ಮಾತನ್ನು ಕೇಳಿ ಇಂದ್ರನ ಮನಸ್ಸಿನಲ್ಲಿ ಎಲ್ಲೆ ಇಲ್ಲದ ಸಂತೋಷವಾಯಿತು. ದೇವತೆಗಳೆಲ್ಲರೂ ಗಹಗಹಿಸಿ ನಗತೊಡಗಿದರು. ಎಲ್ಲರೂ ಬೃಹಸ್ಪತಿಗಳನ್ನು ಬಹಳ ಸ್ವಾಗತಿಸಿದರು. ಮತ್ತೆ ಕುಳಿತುಕೊಂಡು ಯುದ್ಧ ಮಾಡುವ ಬಗ್ಗೆ ಪರಸ್ಪರ ವಿಚಾರ ವಿನಿಮಯದಲ್ಲಿ ತೊಡಗಿದರು. ಯುದ್ಧವನ್ನು ನಿಶ್ಚಯಿಸಿಕೊಂಡು ದೇವತೆಗಳೆಲ್ಲರೂ ಸೇರಿ ಹೊರಟು ದಾನವರ ಮುಂದೆ ತಲುಪಿದರು. ದೇವತೆಗಳು ಅಮಿತ ಬಲಶಾಲಿಗಳು ಮೊದಲೇ ಇದ್ದರು. ಅದರಲ್ಲಿ ಉತ್ಸಾಹವು ಸೇರಿಕೊಂಡಿತ್ತು. ಬಹಳ ಉತ್ಸಾಹದಿಂದ ಯುದ್ಧ ಮಾಡಲು ಅವರು ಬಂದಿದ್ದರು. ಗುಪ್ತ ರೂಪದಿಂದ ಬೃಹಸ್ಪತಿಯರ ಸಹಾಯತೆ ಅವರಿಗೆ ದೊರಕಿತ್ತು. ಅವರ ಸ್ಥಿತಿಯನ್ನು ತಿಳಿದು ದೈತ್ಯರು ಅತ್ಯಂತ ಚಿಂತಿತರಾದರು. ಬೃಹಸ್ಪತಿಗಳ ಮಾಯೆಯು ಅವರ ಬುದ್ಧಿಯನ್ನು ಕಬಳಿಸಿಬಿಟ್ಟಿತ್ತು. ಅವರು ಪರಸ್ಪರ ಹೇಳಿಕೊಂಡರು, ಮಹಾತ್ಮ ಶುಕ್ರಾಚಾರ್ಯರೇ ನಮಗೆ ಆರಾಧ್ಯ ದೇವವಾಗಿದ್ದಾರೆ. ಆದರೆ ಅವರು ಕುಪಿತರಾಗಿ ಹೊರಟು ಹೋಗಿರುವರು. ಬೃಹಸ್ಪತಿಯವರು ಮಹಾ ನೀಚರು ಹಾಗೂ ಕಪಟದಲ್ಲಿ ಪ್ರವೀಣರು ಆಗಿದ್ದಾರೆ. ಅವರು ಕೂಡ ನಮ್ಮನ್ನು ವಂಚಿಸಿ ಹೊರಟು ಹೋದರು. ಈಗ ನಾವೇನು ಮಾಡುವುದು? ಎಲ್ಲಿಗೆ ಹೋಗುವುದು? ಶುಕ್ರಾಚಾರ್ಯರು ಅತ್ಯಂತ ಕ್ರೋಧಗೊಂಡಿರುವರು. ಸಹಾಯವನ್ನು ಪಡೆಯಲು ನಾವು ಯಾವ ರೀತಿಯಿಂದ ಅವರನ್ನು ಸಂತುಷ್ಟ ಹಾಗೂ ಹರ್ಷಿತರಾಗಿಸಬಹುದು? ಹೀಗೆ ವಿಚಾರ ಮಾಡಿ ದಾನವರೆಲ್ಲರೂ ಒಟ್ಟಿಗೆ ಶುಕ್ರಾಚಾರ್ಯರ ಬಳಿಗೆ ಹೋದರು. ಆಗ ದಾನವರ ಸರ್ವಾಂಗಗಳು ಭಯದಿಂದ ನಡುಗುತ್ತಿದ್ದವು. ಮುನಿಯ ಚರಣಗಳಲ್ಲಿ ತಲೆಯನ್ನು ಬಾಗಿ ಅವರು ಸುಮ್ಮನೆ ನಿಂತುಕೊಂಡರು. ಆಗ ಶುಕ್ರಾಚಾರ್ಯರ ಕಣ್ಣುಗಳು ಸಿಟ್ಟಿನಿಂದ ಕೆಂಪಗಾಗಿದ್ದವು. ಅವರು ದೈತ್ಯರಲ್ಲಿ ಹೇಳಿದರು, ಶಿಷ್ಯರಿರ, ನಾನು ನಿಮಗೆ ಚೆನ್ನಾಗಿ ಸಮಜಾಯಿಸಲು ಪ್ರಯತ್ನಿಸಿದೆ. ಆದರೆ ಆಗ ನೀವು ಕಪಟಿ ಬೃಹಸ್ಪತಿಗಳ ಮಾಯೆಯಿಂದ ಮೋಹಿತರಾಗಿ ನನ್ನ ಹಿತಕರ, ಪವಿತ್ರ ಹಾಗೂ ಉಚಿತ ವಚನಗಳನ್ನು ಅನಾದರಿಸಿದಿರಿ. ನೀವು ಬೃಹಸ್ಪತಿಯ ವಶೀಭೂತರಾದಿರಿ. ಅಭಿಮಾನದ ಮದವು ನಿಮ್ಮನ್ನು ಉನ್ಮತ್ತರನ್ನಾಗಿಸಿತ್ತು. ಅದಕ್ಕಾಗಿ ನನ್ನನ್ನು ಅಪಮಾನಿಸಲು ತತ್ಪರರಾದಿರಿ. ಈಗ ಆ ಅನಾದರ ಮಾಡಿದ ಕೆಟ್ಟ ಫಲವನ್ನು ನಿಮಗೆ ಅನುಭವಿಸಬೇಕಾಯಿತು. ನಿಮ್ಮ ಸರ್ವಸ್ವವು ಸೂರೆ ಹೋಯಿತು. ಕಪಟಿ ಬೃಹಸ್ಪತಿಗಳು ದೇವತೆಗಳ ಕಾರ್ಯವನ್ನು ಸಾಧಿಸಲು ಧೂರ್ತತೆಯಿಂದ ಕುಳಿತಲ್ಲಿಗೆ ನೀವೆಲ್ಲರೂ ಹೊರಟು ಹೋಗಿರಿ. ನಾನು ಅವರಂತೆ ವಂಚಕನಲ್ಲ. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಶುಕ್ರಾಚಾರ್ಯರು ಸಂದೇಹದಿಂದ ಕೂಡಿದ ಮಾತುಗಳನ್ನಾಡುತ್ತಿದ್ದರು. ಅಷ್ಟರಲ್ಲಿ ಪ್ರಹ್ಲಾದರು
ಅವರ 2 ಕಾಲುಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಪ್ರಹ್ಲಾದರು ಹೇಳುತ್ತಾರೆ, ಶುಕ್ರಾಚಾರ್ಯರೇ, ಶಿಷ್ಯರಾದ ನಾವೆಲ್ಲರೂ ನಿಮ್ಮ ಸೇವೆಗಾಗಿ ಉಪಸ್ಥಿತರಾಗಿದ್ದೇವೆ. ನಮಗೆ ಮಹಾ ಕಷ್ಟವಾಗುತ್ತದೆ. ಸರ್ವಜ್ಞರೇ, ತಾವು ನಮ್ಮನ್ನು ಪರಿತ್ಯಜಿಸುವುದು ಉಚಿತವೆಂದು ಕಾಣುವುದಿಲ್ಲ. ಏಕೆಂದರೆ ನಾವು ನಿಮ್ಮ ಪುತ್ರರಂತೆ ಇದ್ದೇವೆ. ಮಂತ್ರಗಳನ್ನು ಅಭ್ಯಸಿಸಲು ನೀವು ಹೊರಟು ಹೋದ ಮೇಲೆ ದುರಾತ್ಮ ಬೃಹಸ್ಪತಿಯು ಕಪಟದಿಂದ ನಿಮ್ಮ ರೂಪದಿಂದ ಬಂದು ನಮ್ಮನ್ನು ಮೋಸಗೊಳಿಸಿದರು. ಅವರು ಸಿಹಿಯಾದ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುತ್ತಿದ್ದರು. ತಿಳಿಯದೆ ನಡೆದ ಅಪರಾಧಕ್ಕೆ ಶಾಂತಚಿತ್ತ ಪುರುಷರು ಕ್ರೋಧಗೊಳ್ಳುವುದಿಲ್ಲ. ಸರ್ವಜ್ಞರೇ, ತಾವು ಎಲ್ಲ ಮಾತುಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದೀರಿ. ನಮ್ಮ ಅಹಂಕಾರ ಶೂನ್ಯ ಚಿತ್ತವು ಸದಾ ನಿಮ್ಮಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಮಹಾಮತೆ, ನೀವು ತಪಸ್ಸಿನ ಪ್ರಭಾವದಿಂದ ನಮ್ಮ ನಿಜವಾದ ಅಭಿಪ್ರಾಯವನ್ನು ತಿಳಿದು ಕ್ರೋಧವನ್ನು ತ್ಯಜಿಸುವ ಕೃಪೆ ಮಾಡಿರಿ. ಏಕೆಂದರೆ ಸಾಧು ಪುರುಷರ ಕ್ರೋಧವು ಹೆಚ್ಚು ಹೊತ್ತು ಇರುವುದಿಲ್ಲವೆಂದು ಮುನಿಗಳೆಲ್ಲರೂ ಹೇಳುತ್ತಾರೆ. ನೀರಿನ ಸ್ವಾಭಾವಿಕ ಗುಣವು ತಂಪು ಆಗಿದೆ. ಬೆಂಕಿಯ ಮೇಲೆ ಇರಿಸಿದಾಗ ಅದು ಬಿಸಿಯಾಗುವುದು. ಆದರೆ ಬೆಂಕಿಯ ಸಂಯೋಗ ತಪ್ಪಿದಾಗ ಪುನಃ ಅದರಲ್ಲಿ ಶೀತಲತೆ ಬರುತ್ತದೆ. ಕ್ರೋಧವು ಚಾಂಡಾಲ ಸ್ವರೂಪವಾಗಿದೆ. ಬುದ್ಧಿವಂತರಾದವರು ಅದನ್ನು ಸರ್ವಥಾ ತ್ಯಜಿಸಬೇಕು. ಆದ್ದರಿಂದ ಸುವ್ರತರೇ, ತಾವು ರೋಷ ಶೂನ್ಯರಾಗಿ ಪ್ರಸನ್ನರಾಗುವ ಕೃಪೆ ತೋರಿರಿ. ಮಹಾನುಭಾವರೇ, ನಾವು ಅಸೀಮ ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ನೀವು ಕ್ರೋಧವನ್ನು ತ್ಯಜಿಸದೆ ನಮ್ಮನ್ನೇ ತ್ಯಜಿಸುತ್ತಿದ್ದೀರಿ. ಇದರಿಂದ ನಾವು ರಸಾತಳಕ್ಕೆ ಹೋಗಬೇಕಾಗುವುದು. ವ್ಯಾಸರು ಹೇಳುತ್ತಾರೆ, ಪ್ರಹ್ಲಾದರ ಮಾತನ್ನು ಕೇಳಿದ ಬಳಿಕ ಶುಕ್ರಾಚಾರ್ಯರು ಜ್ಞಾನದೃಷ್ಟಿಯಿಂದ ಎಲ್ಲವನ್ನೂ ನೋಡಿಕೊಂಡು ಪ್ರಸನ್ನರಾದರು. ಅವರ ಮುಖವು ಮುಗುಳ್ನಗೆಯಿಂದ ತುಂಬಿ ಹೋಯಿತು. ಅವರು ದೈತ್ಯರಲ್ಲಿ ಹೇಳುತ್ತಾರೆ, ದಾನವರಿರ, ನೀವು ನನ್ನ ಶಿಷ್ಯರಾಗಿದ್ದೀರಿ. ನೀವು ಹೆದರಬಾರದು, ಹಾಗೂ ಪಾತಾಳಕ್ಕೂ ಹೋಗಬೇಕಾಗಿಲ್ಲ. ನನ್ನ ಸತ್ಯ ಮಂತ್ರಗಳ ಪ್ರಭಾವದಿಂದ ನಾನು ನಿಮ್ಮನ್ನು ರಕ್ಷಿಸುವೆನು. ಧರ್ಮದ ಮರ್ಮಜ್ಞರಾದ ಮಹಾನುಭಾವರೇ, ಹಿಂದಿನ ಕಾಲದಲ್ಲಿ ಬ್ರಹ್ಮದೇವರ ಬಾಯಿಂದ ಕೇಳಿದ ಮಾತನ್ನು ತಿಳಿಸುತ್ತಿದ್ದೇನೆ, ಕೇಳಿರಿ. ಈ ಮಾತು ತುಂಬಾ ಹಿತಕರ, ಸತ್ಯ ಮತ್ತು ಅಚಲವಾಗಿದೆ. ಅವರು ಹೇಳಿದ್ದರು, ಆಗುವ ಮಾತುಗಳು ಅವಶ್ಯವಾಗಿ ಆಗಿಯೇ ತೀರುವುದು. ಪ್ರಾರಬ್ಧವನ್ನು ವಿಫಲವಾಗಿಸಲು ಸಮರ್ಥರಾದ ಸುಯೋಗ್ಯ ಪುರುಷರು ಧರಾತಳದಲ್ಲಿ ಯಾರೂ ಇಲ್ಲ. ವಿಪರೀತ ಸಮಯದಿಂದಾಗಿ ಈಗ ನಿಮ್ಮ ಶಕ್ತಿಯು ಕ್ಷೀಣವಾಗಿದೆ. ಆದ್ದರಿಂದ ಒಮ್ಮೆಯಾದರೂ ನೀವು ದೇವತೆಗಳಿಂದ ಸೋತು ಪಾತಾಳಕ್ಕೆ ಹೋಗಬೇಕಾಗುವುದು. ಸಮಯವು ಸದಾ ಬದಲಾಗುತ್ತಾ ಇರುತ್ತದೆ. ಕೆಲವು ದಿನಗಳ ಹಿಂದೆ ನೀವು ಸಾಮ್ರಾಟರಾಗಿದ್ದೀರಿ. ಈ ಎಲ್ಲ ರಾಜ್ಯಲಕ್ಷ್ಮಿಯು ನಿಮಗೆ ಪ್ರಾಪ್ತವಾಗಿತ್ತು. ಪ್ರಾರಬ್ಧವು ಉತ್ತಮ ಫಲವನ್ನು ಕೊಟ್ಟಿತ್ತು. ಅದರಿಂದ ಇಡೀ 10 ಯುಗಗಳವರೆಗೆ ನೀವು ನಿಷ್ಕಂಟಕ ರಾಜ್ಯವನ್ನು ಅನುಭವಿಸುತ್ತಿದ್ದೀರಿ. ದೇವತೆಗಳ ತಲೆಗಳು ನಿಮ್ಮ ಕಾಲುಗಳ ಕೆಳಗೆ ಅದುಮಿ ಹೋಗಿತ್ತು. ಪುನಃ ಮುಂದೆ ಬರುವ ಸಾವರ್ಣಿ ಮನ್ವಂತರದಲ್ಲಿ ನಿಮಗೆ ರಾಜ್ಯವು ದೊರೆಯುವುದು. ನಿಮ್ಮ ಮೊಮ್ಮಗ ಬಲಿಯು 3 ಲೋಕಗಳ ಮೇಲೆ ವಿಜಯವನ್ನು ಪಡೆದು ರಾಜ್ಯವನ್ನು ಆಳುವನು. ಯಾವಾಗ ಭಗವಾನ್ ವಿಷ್ಣು ವಾಮನ ರೂಪವನ್ನು ಧರಿಸಿ ನಿಮ್ಮ ಮೊಮ್ಮಗ ಬಲಿಯಿಂದ ರಾಜ್ಯವನ್ನು ಕಸಿದುಕೊಳ್ಳಲು ಧರೆಯಲ್ಲಿ ಅವತರಿಸಿದ್ದನೋ ಆಗಲೇ ಅವರು ಬಲಿಯ ಕುರಿತು ಈ ಮಾತು ಹೇಳಿದ್ದರು. ದೇವತೆಗಳ ಮನೋರಥವನ್ನು ಪೂರ್ಣಗೊಳಿಸಲು ಬಲಿಯ ರಾಜ್ಯವನ್ನು ಕಿತ್ತುಕೊಂಡ ಶ್ರೀಹರಿಯು ಬಲಿಯಲ್ಲಿ ಮುಂದೆ ಬರುವ ಸಾವರ್ಣಿ ಮನ್ವಂತರದಲ್ಲಿ ನೀನು ಇಂದ್ರನಾಗುವೆ ಎಂದು ಹೇಳಿದ್ದನು. ಶುಕ್ರಾಚಾರ್ಯರು ಹೇಳಿದರು, ಪ್ರಹ್ಲಾದನೆ, ವಾಮನ ರೂಪಧಾರಿ ವಿಷ್ಣುವು ಹೇಳಿದ ನಿನ್ನ ಮೊಮ್ಮಗ ಈಗ ಸಮಸ್ತ ಪ್ರಾಣಿಗಳಲ್ಲಿ ಅದೃಶ್ಯನಾಗಿರುವನು. ಹೆದರಿ ಗುಪ್ತ ರೂಪದಿಂದ ಸಮಯವನ್ನು ಕಳೆಯುತ್ತಿರುವನು. ಒಮ್ಮೆ ಅವನು ಕತ್ತೆಯ ರೂಪವನ್ನು ಧರಿಸಿ ಯಾವುದೋ ಪಾಳು ಬಿದ್ದ ಮನೆಯಲ್ಲಿ ನಿಂತಿದ್ದನು. ಇಂದ್ರನ ಭಯದಿಂದ ಮನಸ್ಸಿನಲ್ಲಿ ಗಾಬರಿ ತುಂಬಿತ್ತು. ಇಷ್ಟರಲ್ಲಿ ಇಂದ್ರನು ಬಂದು ಬಲಿಯಲ್ಲಿ ಪದೇ ಪದೇ ಕೇಳತೊಡಗಿದನು, ದೈತ್ಯ ಶಿರೋಮಣಿಯೇ, ನೀನು ಕತ್ತೆಯ ರೂಪವನ್ನು ಏಕೆ ಧರಿಸಿರುವೆ? ನೀನು ಸಮಸ್ತ ಲೋಕಗಳ ಭೋಕ್ತ ಮತ್ತು ದೈತ್ಯರ ಅಧಿಷ್ಠಾತೃನಾಗಿರುವೆ. ರಾಕ್ಷಸೇಶ್ವರನೇ, ಕತ್ತೆಯ ರೂಪವನ್ನು ತಾಳಲು ನಿನಗೆ ನಾಚಿಕೆಯಿಲ್ಲವೇ? ಇಂದ್ರನ ಮಾತನ್ನು ಕೇಳಿ ದೈತ್ಯರಾಜ ಬಲಿಯು ಉತ್ತರ ಕೊಟ್ಟನು, ಶತಕ್ರತೋ, ಇದರಲ್ಲಿ ಶೋಕ ಮತ್ತು ನಾಚಿಕೆಯ ಮಾತು ಏಕೆ?
ಮಹಾ ತೇಜಸ್ವಿ ಭಗವಾನ್ ವಿಷ್ಣು ಮೀನಿನ ರೂಪವನ್ನು ಧರಿಸಿ ಇಲ್ಲಿ ಆಗಮಿಸಿದ್ದನಲ್ಲ, ಹಾಗೆಯೇ ನಾನು ಕತ್ತೆಯ ರೂಪವನ್ನು ಧರಿಸಿರುವೆನು. ಇದೆಲ್ಲವೂ ತಿಳುವಳಿಕೆಯ ಅಂತರವಾಗಿದೆ. ನೀನು ಕೂಡ ಬ್ರಹ್ಮಹತ್ಯೆಗೆ ಹೆದರಿ ಕಮಲದಲ್ಲಿ ಅಡಗಿ ಸಮಯವನ್ನು ಕಳೆದಿದ್ದೆ. ಆಗ ನಿನಗೆ ಮಹಾಕ್ಲೇಶವನ್ನು ಅನುಭವಿಸಬೇಕಾಗಿತ್ತು. ಹಾಗೆಯೇ ನಾನು ಕೂಡ ಕತ್ತೆಯ ವೇಷವನ್ನು ಧರಿಸಿ ನಿಂತಿರುವೆನು. ಪಾಕಶಾಸನನೇ, ದೈವದ ಅಧೀನತೆಯನ್ನು ಸ್ವೀಕರಿಸುವವನಿಗೆ ಸುಖ ದುಃಖಗಳು ಸಮಾನವಾಗಿರುತ್ತವೆ. ದೈವವು ಸ್ವತಂತ್ರವಾದುದು, ಅದು ನಿಶ್ಚಯವಾಗಿದೆ, ಅದು ಬಯಸಿದಂತೆ ನಡೆಸುತ್ತದೆ. ಶುಕ್ರಾಚಾರ್ಯರು ಹೇಳುತ್ತಾರೆ, ಹೀಗೆ ಬಲಿ ಮತ್ತು ಇಂದ್ರ ಇವರು ಪರಸ್ಪರ ಸಾರಗರ್ಭಿತ ಮಾತುಗಳನ್ನಾಡುತ್ತಿದ್ದರು. ಆ ಮಾತುಕತೆಯಿಂದ ಅವರ ಮನಸ್ಸಿನಲ್ಲಿ ಸಂಪೂರ್ಣ ಸಂತೋಷವಾಯಿತು. ಅನಂತರ ಅವರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಪ್ರಾರಬ್ಧದ ಪ್ರಬಲತೆಯನ್ನು ಸಿದ್ಧಪಡಿಸುವ ಈ ಕಥೆಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ದೇವತೆಗಳು, ದೈತ್ಯರು ಮತ್ತು ಮಾನವರಿಂದ ತುಂಬಿದ ಈ ಜಗತ್ತೆಲ್ಲವೂ ದೈವದ ಅಧೀನವಾಗಿದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.